ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕ್ ಮೀನಾ ಮೀಸ ಎಣಿಸ್ತಾ ಇದೀಯಾ? ನಿಂಗೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ಇದೊಂದೇ ದಾರಿ ಕಣವ ನಮ್ಗೊಳ್ತಿರೋದು. ನೋಡು, ನಿಮ್ ಅಕ್ಕಯ್ಯ ಇವತ್ತು ಅವಳ ಗಂಡನ ಮನೆಗೆ ಹೋಗ್ಬೇಕು. ತಾಳಿನೇ ಇಲ್ದೆ ಹೆಂಗ್ ಹೋಗಕ್ಕಾಯ್ತದೆ? ಏಟು ತೂತ ನಾಟಕ ಮಾಡಕ್ ಆಗ್ತದೆ ನೋಡವ. ಅವಳಿಗಲ್ಲಿ ಯಾವ ತೊಂದ್ರೆನೂ ಆಗ್ಬಾರ್ದು ಅಂದ್ರೆ ನೀನೀಗ ಈ ತಾಳಿ ತೆಗೆದು ಕೊಡ್ಬೇಕು. ತೆಗಿಯವ್ವ. ಅತ್ಯವ, ನನಗೆ ತಾಳಿ ವಿಷಯ, ಗಂಡ ಹೆಂಡತಿ ವಿಷಯ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ. ಆದ್ರೆ ನನ್ನ ಅವ್ವ ಅಪ್ಪಯ್ಯ ತಾಳಿ ಮಹತ್ವದ ಬಗ್ಗೆ ಕೇಳಿದ್ ಮ್ಯಾಕೆ ನನ್ಗೆ ಯಾಕೋ ಇದನ್ ತೆಗಿಯಕ್ಕೆ ಮನ್ಸು ಒಪ್ತಾ ಇಲ್ಲ ಅತ್ಯವ. ತಾಳಿ ತೆಗಿಯೋದು ಮಹಾ ಪಾಪದ ಕೆಲ್ಸ ಅಂತೆ. ನನಗ್ ಭಯ ಆಗ್ತೈತೆ. ಅಯ್ಯೋ, ಹಂಗೆಲ್ಲ ಏನು ಆಗಕ್ಕಿಲ್ಲ. ತೆಗಿಯವ್ವ, ತೆಗಿ ತೆಗಿ ತೆಗಿಯವ್ವ ಪೂರ್ವಿ. ಏನ್ ಮಾಡ್ತಿದ್ಯಾ ಪೂರ್ವಿ ನೀನು? ನಿನ್ನೆ ಅಪ್ಪ ಯಾವ ಹೇಳಿದ್ರು ತಾನೆ, ಒಂದ್ಸಲಿ ಕುತ್ತಿಗೆ ತಾಳಿ ಬಿದ್ರೆ ಅದನ್ ತೆಗೆದ್ರೆ ಕೆಡ್ಕು, ಮಹಾ ಪಾಪ ಒಳ್ಳೇದಲ್ಲ ಅಂತ ಅನ್ಬೇಕು. ಯಾಕಿಂತ ಕೆಲ್ಸ ಮಾಡಕ್ ಹೊರಟೆ ನೀನು? ಜಾತ್ರೆ ಸಿಗೋ ಸರ ಅನ್ಕೊಂಡಿದ್ಯಾ ಇದನ್ನ? ಒಂದ್ ಹೆಣ್ಣಿನ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಡವೆ ಪೂರ್ವಿ ಈ ತಾಳಿ. ದಿನ ಕಣ್ಣು ಗೊತ್ಕೊಂಡು ಪೂಜೆ ಮಾಡೋ ದೇವ್ರು ಈ ತಾಳಿ. ಇದ್ರಲ್ಲಿ ಒಂದ್ ಕರಿಮಣಿ ಆಚೆ ಈಚೆ ಆದ್ರು, ಒಂದೆಳೆ ಸೌದೋದ್ರು ವಿಲ ವಿಲ ಅಂತ ಒದ್ದಾಡಷ್ಟು ಮುಖ್ಯ ಅವಳಿಗೆ ಈ ತಾಳಿ. ಅಂತ ತಾಳಿನ ತೆಗಿಯಕ್ ಹೊರಟಿದ್ಯಲ್ಲ ಪೂರ್ವಿ. ದೇವಸ್ಥಾನಕ್ ಬಂದು ಎಂತ ಕೆಲ್ಸ ಮಾಡಕ್ ಹೊರಟಿದ್ಯಾ ಅಂತ ಪ್ರಜ್ಞೆ ಆಯ್ತಾ ನಿನ್ಗೆ? ಅಕ್ಕ, ಅದು ನನ್ಗೂ ಇದನ್ ತೆಗಿಯಕ್ಕೆ ಮನ್ಸು ಒಪ್ತಾ ಇರ್ಲಿಲ್ಲ. ಏನಾದ್ರೂ ಕೆಡ್ಕ ಹಾಕ್ಬಿಟ್ರೆ ಅಂತ ಭಯ ಆಗ್ತಿತ್ತು. ಆದ್ರೆ ಅತ್ಯವ ಏನು ಆಗಕ್ಕಿಲ್ಲ ಅಂದ್ರು. ಅದಕ್ಕೆ ತೆಗ್ದ್ಬಿಟ್ಯಾ? ಪತ್ತು, ಅವಳಿಗೆ ತಾಳಿ ತೆಗಿಯೋಕೆ ಹೇಳಿದ್ದು ನಾನೇ ಕಣವ. ಯಾಕತ್ಯವ ಇವಳ ಕೈ ಇಂತ ಪಾಪದ ಕೆಲ್ಸ ಮಾಡ್ಸಿದ್ರಿ? ಪತ್ತು, ಈಗ ಮಾಡಿರೋ ಅಪರಾಧಗಳೇ ಸಾಲ್ದ? ಇನ್ನು ಎಷ್ಟು ಅಂತ ಪಾಪದ ಹೊರೆನ ಒದ್ಕೋಬೇಕತ್ಯವ. ಇದ್ ಮಾಡಿರೋ ಕೆಲ್ಸದಿಂದ ಮನುಷ್ಯರು ಮುಂದೆ ಮುಖ ಕಳ್ಕೊಂಡ್ ನಿಂತಿದೀವಿ. ಈಗ ಈ ಕೆಲ್ಸ ಮಾಡಿದ್ರೆ ದೇವ್ರ ಮುಂದೆ ನಿಲ್ಲೋ ಯೋಗ್ಯತೆನೂ ಕಳ್ಕೊತೀವತ್ತೀವ. ಪತ್ತು, ಈ ತಾಳಿ ನಿಂತು ನಿನ್ ಕುತ್ತಿಗೆನಲ್ಲಿರ್ಬೇಕು. ಇದನ್ನ ಪೂರ್ವೆ ಹಾಕೊಂಡಿರೋಕ್ ಹೆಂಗಾಯ್ತದೆ? ನೀನಿವತ್ತು ನಿನ್ ಗಂಡನ್ ಮನೆಗೆ ಹೋಯ್ತಿದೀಯ, ಗೊತ್ತೈತಲ್ವಾ? ತಾಳಿನೇ ಇಲ್ದೆ ಹೆಂಗ್ ಹೋಗಕ್ಕಾಯ್ತದೆ? ನೋಡವ, ತಾಳಿ ತೆಗಿಯೋದು ತಪ್ಪೇ ಇರ್ಬೋದು, ಆದ್ರೆ ಈ ತಾಳಿ ಪೂರ್ವಿ ಕತ್ನಾಗಿರೋದು ಸರಿ ಅಲ್ಲ. ನಿನ್ನನ್ನ ಮನ್ಸಲ್ಲಿಟ್ಕೊಂಡು ನಿನಗ್ ತಾಳಿ ಕಟ್ತೀವಿ ಅನ್ಕೊಂಡು ಪೂರ್ವಿಗೆ ತಾಳಿ ಕಟ್ಟೋ ನಾಟೆಯ. ಅಷ್ಟೇನಾ? ಅಷ್ಟೇ ಅಂದ್ರೆ ಏನತ್ಯವ? ಇದು ಚಿಕ್ಕ ವಿಷಯನಾ? ಮನ್ಸಲ್ಲಿ ಅನ್ಕೊಂಡಿರೋದೆ ಅಂತಿಮ ಅಂತ ಆದ್ರೆ ಮದ್ವೆ ಯಾಕೆ ಮಾಡ್ಬೇಕತ್ಯವ? ಒಳ್ಳೆ ಮುಹೂರ್ತ ನೋಡಿ ಪುರೋಹಿತ್ರನ್ನ ಕರ್ಸಿ ಹಿರಿಯರ್ ಸಮ್ಮುಖದಾಗೆ ಅಗ್ನಿ ಆವಾಹನೆ ಮಾಡಿ ಮದ್ವೆ ಯಾಕೆ ಮಾಡ್ಬೇಕತ್ಯವ? ಹಣೆಗ್ ಸಿಂಧೂರ ಯಾಕಿಡ್ಬೇಕು? ಹೋಮ್ ಕುಂಡು ಸುತ್ತ ಗಂಡು ಹೆಣ್ಣು ಕಿರುಬೆಳ್ಳಿಟ್ಕೊಂಡು 7 ಸುತ್ತ ಯಾಕೆ ಸುತ್ತಬೇಕತ್ಯವ? ಮನ್ಸಲ್ಲಿ ಇವಳು ನನ್ ಹೆಂಡತಿ, ಇವನೇ ನನ್ ಗಂಡ ಅಂತ ಅನ್ಕೊಂಡ್ರೆ ಮುಗ್ದೋಯ್ತಲ್ವಾ? ಅದೆಲ್ಲ ಅತ್ಯವ ಮದ್ವೆ ಅಂದ್ರೆ ದೇವ್ರ ಸಾಕ್ಷಿಯಾಗಿ ಕುತ್ತಿಗೆಗ್ ಬೀಳ್ತೈತಲ್ಲ ತಾಳಿ 3 ಗಂಟು, ಅದು ಮದ್ವೆ.
ಅಂತ ಪವಿತ್ರವಾದ ತಾಳಿನ ತೆಗೆಯೋದು ಎಂತ ಕೆಟ್ಟ ಕೆಲ್ಸ. ಅದನ್ನ ದಯವಿಟ್ಟು ನನ್ನ ತಂಗಿ ಕೈಯಿಂದ ಮಾಡಿಸ್ಬೇಡಿ ಅತ್ಯವ. ಇದರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಅಲ್ಲ ಪದ್ದು, ಈಗೇನು ಇವಳಿ ತಾಳಿನ ತೆಗೆದುಕೊಟ್ಟು ನನ್ ಕುತ್ತಿಗೆಗೆ ಹಾಕೊಂಡ್ಬಿಟ್ರೆ ನನ್ನ ನಂದಣ್ಣವ್ರ ಹೆಂಡ್ತಿನ ಇದಕ್ ನೀವು ಒಪ್ಕೊಂತೀರಾ? ಹೇಳಿ ಅತ್ಯವಾ, ಒಪ್ತೀರಾ? ಮದ್ವೆ ಆಗಿರೋದು ನಂದಣ್ಣವ್ರಿಗೆ ಪೂರ್ವಿಗೆ. ಈ ಸತ್ಯ ಗೊತ್ತಿರೋದು ನನ್ಗೆ, ಪೂರ್ವಿಗೆ, ನಿಮ್ಗೆ. ಸಮಾಜ ಒಪ್ಪೋದು ಈ ಸತ್ಯನೇ ಅತ್ಯವಾ. ಅಲ್ಲ ಒಪ್ಪದ್ದು, ನೀನ್ ಏನ್ ಮಾತಾಡ್ತಿದೀಯ? ಇಷ್ಟಕ್ಕೂ ನೀನ್ ಏನ್ ಹೇಳಕ್ ಹೋಗ್ತಿದೀಯ? ಸತ್ಯನ ಅರ್ಥ ಮಾಡಿಸ್ತಿದ್ದೀನಿ ಅತ್ಯಬ್ಬ. ಯಾವುದೇ ಕಾರಣಕ್ಕೂ ಪೂರ್ವಿಕತ್ತಿಂದ ತಾಳಿ ತೆಗಿಬಾರ್ದು ಅಂತ ಹೇಳ್ತಿದ್ದೀನಿ. ನಂದನವರು ಮದ್ವೆ ಆಗಿರೋದು ನನ್ನಲ್ಲ, ಪೂರ್ವಿನ ಅಂತ ಹೇಳ್ತಿದ್ದೀನಿ. ಈ ತಾಳಿ ಯಾವತ್ತು ಪೂರ್ವಿಕತ್ತಲ್ಲೇ ಇರ್ತೈತೆ. ಅದೇ ಸತ್ಯ, ಅದೇ ನನ್ನ ನಿರ್ಧಾರ. ಜಯ, ಹೂ ತಗೊಂಬಾ. ತಂದೆ. ಹಾ, ಆ ಕಡೆ. ಹಾ. ನಿಂಗ್ ನೆನ್ಪಿದ್ಯಾ? ನಿನ್ನ ಮನೆ ತುಂಬಿಸ್ಕೋಬೇಕಾದ್ರೆ ಸೇರ್ನ ನೀನು ಒಳ್ಳೆ ಫುಟ್ಬಾಲ್ ಓದಂಗ್ ಓದಿದ್ದೆ. ಕರೆಕ್ಟ್ ಆಗಿದೆ ಅಲ್ವಾ? ಎಲ್ಲ ತಯಾರಿ ಆಯ್ತಾ? ಎಲ್ಲ ತಯಾರಿನೂ ಆಗಿದೆ ಅಮ್ಮಾಜಿ. ಇನ್ನೇನಿದ್ರು ಅಣ್ಣ ಅತ್ಗೆ ಮಗ ಸೊಸೆನ್ ಕರ್ಕೊಂಬರೋದು ಒಂದೇ ಬಾಕಿ. ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಜಯಂತಿ. ಎಲ್ಲವೂ ಅಚ್ಚುಕಟ್ಟಾಗಿದೆ. ಇದೇ ರೀತಿ ನಮ್ಮ ಮನೆಯಲ್ಲಿ ಯಾರಿಗೂ ಭೇದ ಭಾವ ಇಲ್ಲದೆ ಎಲ್ಲಾ ಕೆಲ್ಸಗಳನ್ನು ಒಟ್ಟಿಗೆ ಸೇರಿ ಮಾಡ್ತಾ ಇದ್ರೆ ನನ್ಗೆಷ್ಟು ಖುಷಿ ಆಗತ್ತೆ ಗೊತ್ತಾ? ಆದ್ರೆ ನಾನ್ ಯಾವ ಖುಷಿಗೆ ಇದನ್ನೆಲ್ಲ ಮಾಡ್ತಾ ಇದೀನೋ ಗೊತ್ತಿಲ್ಲ ಅಮ್ಮಾಜಿ. ಬೇರೆಯವ್ರ ಮದ್ವೆಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಓಡಾಡೋ ವಯಸ್ಸಿನ ಹುಡುಗ ಹುಡುಗಿಗೆ ಬೇಗ ಮದ್ವೆ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಬೇರೆಯವ್ರ ಮಕ್ಕಳ ಮದ್ವೆಲಿ ಓಡಾಡೋ ಅಪ್ಪ ಅಮ್ಮಂದ್ರಿಗೆ ಅವ್ರ ಮಕ್ಕಳ ಮದ್ವೆ ಬೇಗ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ನಮ್ಗೆ ಹಾಗನ್ಕೊಳ್ಳೋ ಭಾಗ್ಯನೂ ಇಲ್ಲ. ಅಯ್ಯೋ, ಅದಕ್ಕೇನಂತೆ ಜಯ, ನಾವಿಬ್ರೆ ಇನ್ನೊಂದ್ಸಲ ಮದ್ವೆ ಆಗ್ಬಿಡೋಣ ಬಿಡು. ಈಗೇನು ಇನ್ನೊಂದ್ಸಲ ಮದ್ವೆ ಆಗಕ್ಕೆ ನೀನು ಒಪ್ಪಲ್ವಾ? ಹಾಗಿದ್ರೆ ಹೇಳು, ಅಮ್ಮಾಜಿಗೆ ಹೇಳ್ಬಿಟ್ಟು ಬೇರೆ ಹುಡುಗಿನ ಹುಡುಕಿಸ್ಕೊತೀವಿ. ನೀನೇನು ಬಿಡಕ್ಕಾಗತ್ತೇನೆ, ತುಂಬಾ ಕೆಲಸ ಇದೆ. ಬಾ 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 ಬಾ. ನೀವಿಬ್ರು ಮನೆಗೆ ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಅತ್ತಿವ ನೀವೆಲ್ಲಿ ಹೋಗ್ತಿದ್ದೀರಾ? ನಾನು ಆಮೇಲೆ ಬರ್ತೀನಿ ಅಂತ ಹೇಳಿಲ್ವಾ? ನೀವಿಬ್ರು ಹೋಗಿರಿ, ಬರ್ತೀನಿ. ಪೂರ್ವಿ, ಅಪ್ಪಯ್ಯ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಏನೇ ಹೇಳೋದು? ಗೊತ್ತಿಲ್ಲ ಅಕ್ಕ, ನಾವ್ ಯಾರಿಗೂ ಹೇಳ್ದೆ ಅತ್ಯವನ್ ಜೊತೆ ಹೋಗ್ಬಿಟ್ವಿ. ಪಾಪ ಅವರೆಲ್ಲ ನಮ್ಮನ್ನ ಹುಡುಕ್ತಿರ್ತಾರೆ ಈಗ. ನಂದನ್ನವ್ರೆ, ಏನಾಯ್ತು ನಿಮ್ಗೆ? ಎಲ್ರವ ಹೋಗಿದ್ರಿ ಇಬ್ರು? ಅಕ್ಕ, ಡಾಕ್ಟರ್ ಹತ್ರಕ್ಕೆ ಹೋಗಿದ್ರಾ? ಈಗ ಬಾವುನು ಡಾಕ್ಟರ್ ಹತ್ರ ಕರ್ಕೊ ಹೋಗ್ಬೇಕು ನೀವು. ಏನಾಯ್ತು ಇವ್ರಿಗೆ? ಅದು ಏನಿಲ್ಲ ಪದ್ಮಿನಿ, ನೀನ್ ಹೇಳ್ದೆ ಹೋಗಿದ್ಯಾ ಅಂತ ನಂದನ್ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ನನ್ನ ಕ್ಷಮಿಸ್ಬಿಡಿ. ಆದ್ರೆ ಈಗ ಇವ್ರಿಗೆ ಏನಾಯ್ತು ಅಂತ ದಯವಿಟ್ಟು ಹೇಳಿ. ಬೆನ್ಗೆ ಏನಾಯ್ತು?
ಅದೇನ್ ಕೇಳ್ತೇವ ಒಂದ್ ಅನಾಹುತಾನೇ ಆಗ್ಬಿಡ್ತು. ಅಳಿಯಂದ್ರು ಅಂಗಳದಾಗ ನಿಂತಿದ್ರ, ಮ್ಯಾಗಡೆಯಿಂದ ತೆಂಗಿನ ಗರಿ ಅವ್ರ ಮ್ಯಾಕೆ ಬಿದ್ಬಿಡ್ತು. ಹೊಸಿ ಹೆಚ್ಚು ಕಮ್ಮಿ ಆಗಿದ್ರು ಬಾವನ್ ತಲೆ ಮೇಲೆ ಬಿದ್ದಿರ್ತಿತ್ತು. ಹೌದವ್ವ, ಯಾವ್ರು ದೊಡ್ಡವನು ಬೆನ್ ಮ್ಯಾಕ್ ಬಿತ್ತು. ಆಗ ಒಂದ್ ದೊಡ್ಡ ಅನಾಹುತ ಸಣ್ಣದ್ರಾಗೆ ಹೋಯ್ತು ಅನ್ಕೋಬಹುದು. ನವೀನಂಗೆ ಸೊಪ್ಪು ತರ ಕೇಳಿವ್ನಿ. ಅಳಿಯಂದ್ರೆ ಆ ಸೊಪ್ಪು ಕಟ್ಬಿಟ್ರೆ 1 ಗಂಟೆ ಒಳಗೆ ನೋವೆಲ್ಲ ಹೊಂಟೋಯ್ತದೆ. ಏನ್ ಹೆದರ್ಕೋಬೇಡ್ರಿ. ಇರ್ಲಿ ಬಿಡಿಯತ್ತೆ, ನಮ್ಮ ನೋವೆಲ್ಲ ಯಾರು ಕೇಳ್ತಾರೆ ಇಲ್ಲಿ? ನಾವೆಲ್ಲ ಇಲ್ಲಿ ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಹಂಗೆಲ್ಲ ಹೇಳ್ಬೇಡಿ. ನಾನು ಹೊರಡುವಾಗ ನೀವಿರ್ಲಿಲ್ಲ, ಅದಕ್ಕೆ ಹಂಗೆ ಹೊರಟೆ. ಕೋಪ ಮಾಡ್ಕೋಬೇಡಿ. ಆ ಗಂಡು ಹೆಣ್ಣಿಗೆ ತಾಳಿ ಕಟ್ತಾನಲ್ಲ, ತೆಗಿಬಾರ್ದು. ತೆಗೆದ್ರೆ ಗಂಡನಿಗೆ ಕೇಳ್ಕೊ. ಅಂದ್ರೆ ನನ್ ತಾಳಿ ತೆಗಿಯಕ್ ಹೋಗಿದ್ದಕ್ಕೇನೆ ಅವ್ರಿಗೆ ಈ ತರ ಆಯ್ತಾ? ಅಪ್ಪಯ್ಯ ಹೇಳಿದ್ದು ನಿಜ. ತಾಳಿನ ಕುತ್ತಿಗೆಯಿಂದ ತೆಗೆದ್ರೆ ಅದನ್ನ ಕಟ್ಟೋರ್ಗೆ ಅಪಾಯ ಆಗ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಬನ್ನಿ 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 ಬನ್ನಿ. ಲೀಲಾ, ಬೇಗರು ಬಂದ್ರು. ಕುಡಿಯಕ್ಕೆ ಏನತ್ತ? ಕೂತ್ಕೊ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹುಷಾರಾದ್ಯಾ ಪದ್ಮಿನಿ? ಈಗ ತಯಾರಾಗಿದ್ಯಾ? ಹೊರಡಣ್ವಾ? ಬೀಗ್ರೆ, ಸಮಯ ತುಂಬಾ ಕಮ್ಮಿ ಇದೆ. ಸರಿಯಾದ ಮುಹೂರ್ತದಲ್ಲೇ ನಮ್ಮ ಸೊಸೆನ ನಾವು ಮನೆ ತುಂಬಿಸ್ಕೋಬೇಕು. ಅದಕ್ಕೆ ನಾವು ಈಗಲೇ ಹೊರಟ್ಬಿಡ್ತೀವಿ. ಹೌದು, ತಾಳಿ ಪೂಜೆ ಅದು ಇದು ಶಾಸ್ತ್ರಗಳಂತ ತುಂಬಾ ಇದೆ. ಅದಕ್ಕೆ ಅಮ್ಮಾಜಿ ನಮ್ಮನ್ನ ಬೇಗ ಬರಕ್ ಹೇಳಿದ್ದಾರೆ. ಸರಿ ಕಣ್ರಮ್ಮ, ಸರಿ ಸರಿ ಸರಿ. ಲೀಲಾ, ಪದ್ಮಿನಿಗೆ ಮಡ್ಲು ತುಂಬ ಶಾಸ್ತ್ರ ಮಾಡ್ಬಿಡು. ಅವ್ರು ತಾಡವಾಗ್ತದಂತೆ. ಸರಿ, ಊರ್ವಶಿಯಲ್ಲಿ ಗೊತ್ತಿಲ್ಲ ರೀ. ಎಲ್ಲ ತಿಳು. ಸರಿ ಸರಿ, ಅವ್ನು ಬರ್ತಾ ಇಲ್ಲ, ನೀನು ಮಾಡು ಮಾಡು ಮಾಡು. ಅಕ್ಕ, ಅತ್ಯವ ನಮ್ಮನ್ನ ಮನೆ ಕಳ್ಸಿ ಅವರೇ ಬರ್ಲಿನ ಪತ್ತೇನೆ ಇಲ್ವಲ್ಲ ಅಕ್ಕ ಅವರು. ಇವ್ರು ಬೇರೆ ನಿನ್ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಹೌದು, ನಂದನ್ ಜನಾರ್ದನ್ ಎಲ್ಲಿ ಹೋದ್ರು? ಇತ್ಲಾಗ ಅವ್ರಿ ಅವನೇ ಕರ್ದ್ರು. ಸರಿ ಹೊಟ್ಟವ. ಬತ್ತು ನಿನ್ ಮಡ್ಲಾಗಿರೋದು ಬರೀ ಅಕ್ಕಿ ಕಾಯಿ ಬೆಂದಚ್ಚು ಅಲ್ಲ ಕಣವ. ಇದು ಸಮೃದ್ಧಿ, ಸಂತೋಷ, ನೆಮ್ಮದಿ. ನೀನು ನಿನ್ ಕಷ್ಟ ಕಣ್ಣೀರ್ನೆಲ್ಲ ಇದೇ ಮನೆಯಾಗ್ ಬಿಟ್ಟು ನಿನ್ ಗಂಡನ್ ಮನೆಗೆ ಹೋಗ್ತೀಯಲ್ಲ, ಅವಾಗ ಈ ಸಮೃದ್ಧಿ ಸಂತೋಷ ಎಲ್ಲ ತಗೊಂಡೋಗ್ಬೇಕು. ಆ ಮನೆ ಬೆಳಗ್ಬೇಕು. ಅವ್ರಿಗೆಲ್ಲ ಹೊಂದ್ಕೊಂಡು ಪ್ರೀತಿ ಹಂಚ್ಕೊಂಡು ಎಲ್ಲರಲ್ಲೂ ಒಬ್ಳಾಗ್ಬೇಕಣವ್ವ. ಅರ್ಥ ಆಯ್ತಾ?
ಅರ್ಶಿನ ಕುಂಕುಮ ಮೊದಲು ತಾಳಿಗಿಟ್ಕೊಂಡು ಆಮೇಲೆ ಹಣೆಗಿಟ್ಕ.